ಜಂಗಮ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಭಾರಿ ಅಕ್ರಮ ಆಗಿರುವುದು ಕಂಡುಬಂದಿದೆ. ದಾವಣಗೆರೆಯ ಕೆಟಿಜೆ ನಗರದ ಹದಡಿ ರಸ್ತೆ ಪಕ್ಕದಲ್ಲಿರುವಂತಹ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಜಂಗಮ ಸಮುದಾಯದ ನೂರಾರು ಜನ 4 ರಿಂದ 8 ಲಕ್ಷದವರೆಗೆ ಎಫ್ಡಿಯನ್ನು ಇಟ್ಟಿದ್ರು. ಅದರಲ್ಲಿ ಬ್ಯಾಂಕ್ನ ಮುಖ್ಯ ಕಾರ್ಯದರ್ಶಿ ಆಗಿದ್ದ ಕವಿತಾ ಹಾಗೂ ಕ್ಯಾರಿಯರ್ ಪವನ್ 7.50 ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ದೋಚಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅಕ್ರಮ ಎಸಗಿ 8 ತಿಂಗಳಾದರೂ ಹಣ ನೀಡ್ತೇವೆ ಅಂತ ಆಡಳಿತ ಮಂಡಳಿ ಜನರನ್ನ ಯಾಮಾರಿಸ್ತಾ ಬಂದಿದೆ ಅಂತ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಡೈರೆಕ್ಟರ್ಗಳಿಗೆ ತಂದು ಹಾಕ್ದಂಗೆ ಡೈರೆಕ್ಟರ್ಗಳು ಬಿಡಿಸ್ಕೊಂಡು ಹೋಗಿ ಈಗ ನಮಗೆ ಹಿಂಸೆ ಮಾಡಿದ್ರೆ ನಾವೇನ್ ಮಾಡ್ಕೊಂಡು 2 ವರ್ಷ 3 ವರ್ಷ ಆಯ್ತು ಸರ್. ನಾವೀಗ ಶ್ರಮ ಪಡಕತ್ತಿ. ಒಬ್ಬ ನೋಡೋಗಿದ್ದಾನೆ ಗಂಡು ಮಗ ಪವನ್ ಕುಮಾರ್ ಅಂತಂದು ಹೇಳಿ ಸರ್. ಕ್ಯಾಶಿಯರ್ ಅಕೌಂಟೆಂಟ್ ಆಗಿದ್ರು ಸರ್. ಅವನ ಮೇಲೆ FIR ಆಗಿದೆ ಸರ್. 1,40,49,00,000. ಹಾ ಸರ್, ಕಂಪ್ಲೇಂಟ್ ಕ್ಲಿಯರ್ ಮಾಡಿದ್ವಿ ಸರ್. ನೀವು ಪರ್ಸನಲ್ ಬಳಸ್ಕೊಂಡಿದ್ರಾ? ಹೌದು ಸರ್. ಅಲ್ಲಮ್ಮ, ಈ ಕೋಆಪರೇಟಿವ್ ಬ್ಯಾಂಕ್ ಜನರಿಗೆ ಅಂತ ಇಟ್ಟಿದ್ದು ನೀವ್ ಯಾಕೆ ಬಳಸ್ಕೊಂಡ್ರಿ ಸರ್? ಅದು ತಪ್ಪು ಅಂತ ತಿಳ್ಕೊಂಡು ಅಷ್ಟು ದುಡ್ಡು ಕಟ್ಟಿದ್ವಿ ಸರ್. ನಾವು ಕಟ್ಟಿದಂಗೆ ಡೈರೆಕ್ಟರ್ಗಳು ಎಲ್ಲರೂ ಬಿಡಿಸಿದ್ದಾರೆ ಸರ್ ಆ ದುಡ್ಡನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.